ಕಲುಷಿತ ಆಹಾರ ಸೇವನೆ ಮಾಡಿ ಮಕ್ಕಳು ಇಬ್ಬರು ಡೆತ್ ಆಗಿದೆ. ಇನ್ನು ಕೆಲವು ಮಕ್ಕಳು ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ ಇದೆ. ಹೇಗಿದೆ ಸರ್ ಮಕ್ಕಳ ಪರಿಸ್ಥಿತಿ? ಏನು ಆ್ಯಕ್ಷನ್ ಆಗಿದೆ? ಪ್ರಕರಣ ನಡೆದು 3-4 ದಿನ ಆಯ್ತು ಸರ್. ಇವತ್ತು ಏನು ನಡೀತಾ ಏನಿದ್ದಾಯಿತು ಇಲ್ಲ, ಸರ್ಕಾರಕ್ಕೂ ಇದೆ, ಜಿಲ್ಲಾಡಳಿತ ಇದ್ರ ಬಗ್ಗೆ ಪರಿಣಾಮಕಾರಿಯಾಗಿ ತನಿಖೆಯನ್ನು ಮಾಡಿದೆ. ಆ ಒಂದು ಶಾಲೆ ಮುಖ್ಯಸ್ಥ ಮತ್ತು ಆಹಾರ ತಯಾರಕರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಅವರೆಲ್ಲ ಕೋರ್ಟ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಇದರ ಜೊತೆಗೆ ಏನಂತಾರೆ, ನಿನ್ನೆ ಕೂಡ ಒಂದು ಮಗು ಅಂದರೆ ಮೊನ್ನೆ ರಾತ್ರಿ ಡಯಾಲಿಸಿಸ್ಗೆ ಮೈಸೂರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಂಥ ಮಗುನೂ ಕೂಡ ಪ್ರಾಣ ಬಂದಿದೆ. ಇದಕ್ಕೆ ಪೂರ್ಣ ಪ್ರಮಾಣದ ಕಾರಣ ಏನಪ್ಪ ಅಂದರೆ ಒಂದು ಕಲುಷಿತ ಆಹಾರವನ್ನು ಸರಬರಾಜು ಮಾಡೋದು. ಆ ಆಹಾರ ಸರಬರಾಜು ಮಾಡೋದಕ್ಕೆ ಹೋಳಿ ಹಬ್ಬದ ದಿನ ಯಾರೋ ಪ್ರಾಯೋಜಕರು ಅದನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಆ ವಿಚಾರವಾಗಿ ನಾವು ಒಂದು ತನಿಖೆ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ವಿಷಯಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ. ಆಸ್ಪತ್ರೆಗೂ ಭೇಟಿ ನೀಡಿದ್ದೆ, ಮಂಡ್ಯಕ್ಕೆ ಹೋಗಿದ್ದೆ, ಮೈಸೂರಿಗೆ ಹೋಗಿದ್ದೆ. ಆದರೆ ಈಗ ಮಕ್ಕಳ ಪರಿಸ್ಥಿತಿ ಇನ್ನುಳಿದವ್ರದ್ದು ಸುಸ್ಥಿತಿನಲ್ಲಿ ಯಾವುದೇ ಥರವಾದ ಆತಂಕ ಇಲ್ಲ. ಸರ್, ಪ್ರಾಯೋಜಿತವಾಗಿ ಫುಡ್ ಎಲ್ಲಿಂದ ಬಂತು, ಯಾರಿಂದ ಬಂತು? ಅಲ್ಲ, ಮಳವಳ್ಳಿನಲ್ಲಿ ಒಬ್ಬ ಒಂದು ಮೆಸ್ ನಡೆಸ್ದ. ಆ ಮೆಸ್ ನಡೆಸೋನು ಮಾಡಿದಂಥ ಒಂದು ಆಹಾರ ತಯಾರಿಕೆಯನ್ನು ಸರಬರಾಜು ಮಾಡಿದ್ದಾರೆ. ಅವರಲ್ಲೂ ಕೂಡ ಕೆಲವು ಮರಣ ಹೊಂದಿದ್ದಾರೆ ಅನ್ನೋದು ಈಗ ಇತ್ತೀಚೆಗೆ ಬೆಳಕಿಗೆ ಬರ್ತಾಯಿದೆ. ಮತ್ತು ಇದನ್ನು ಯಾರು ಸರಬರಾಜು ಮಾಡಿಸಿದ್ರು ಅವರಲ್ಲೂ ಒಂದು 3-4 ಜನ ತೀವ್ರತರವಾದ ಸಮಸ್ಯೆಯಾಗಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅನ್ನೋದು ಈಗ ಈ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾರೆ. ಇಲ್ಲ, ಏನೋ ಬಾತ್ ಏನೋ ಕೊಟ್ಟಿದ್ರು, ಮತ್ತೇನೋ ಹೋಳಿಗೆ ಏನೋ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದು ಇನ್ನೂ ನಿಖರವಾಗಿ ಆ ಮಕ್ಕಳು ಹೆಚ್ಚಿನ ಜನ ಇದು ನಾರ್ತ್ ಈಸ್ಟ್ ಸ್ಟೇಟ್ ಅವರು ಕೋವಿಡ್ ಸಂದರ್ಭದಲ್ಲಿ ಅನಾಥ ಮಕ್ಕಳು ಯಾರಾದರೂ ಅವ್ರನ್ನ ಯಾರೋ ಒಬ್ಬ ಒಂದು ಸಂಸ್ಥೆಯಿಂದ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಇಟ್ಟಿದ್ದಾರೆ ಅಂತ. ಅದು ಎಷ್ಟು ರೀತಿ ಕಾನೂನಾತ್ಮಕವಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ಅದೊಂಥರ ಇಂಟೀರಿಯರ್, ನಾನು ಆ ಕ್ಷೇತ್ರ ಶಾಸಕನಾಗಿ ಅಲ್ಲೊಂದು ಸಂಸ್ಥೆ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ಕಾಲುವೆ ಹತ್ರ ಒಂದು ಮನೆ ಕಟ್ಕೊಂಡು ಹಳೆ ಒಂದು ಅಂದರೆ ಇನ್ನು ಪೂರ್ಣ ಪ್ರಮಾಣದ ಮನೆ ಅಲ್ಲ, ಆ ರೀತಿಯಲ್ಲಿ ನಡೆಸಿದ್ದಾರೆ. ಈಗ ಅದ್ರ ಮೇಲೆ ನಾವು ಕ್ರಮ ಮಾಡ್ತೇವೆ. ಅಂಥದ್ದೇನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಕ್ರಮ ನಾವೆಲ್ಲ ತೊಗೊಂಡಿರೋದ್ರಿಂದ ಮತ್ತೆ ಅದನ್ನು ಮಾತಾಡೋದಕ್ಕೆ ನಾನೇ ಆ ಕ್ಷೇತ್ರದ ಕ್ರಮಕ್ಕೆ ಅಂತಂದರೆ ನಾನು ಈಗಾಗಲೇ ಹೇಳಿರೋದನ್ನ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇರೋದ್ರಿಂದ ಏನಾದರೂ ಅವಶ್ಯಕತೆ.